ಹೋಗೋಂಥ ರೋಡ್ ವಿಚಾರ ಅಲ್ಲಿಂದ ಡಬಲ್ ರೋಡ್ ಆಗಬೇಕು ಅಂತೇಳಿ ಈಗಾಗಲೇ ಅಲ್ಲಿ ರೈತ ಮೊನ್ನೆಲ್ಲ ಎಲೆಕ್ಷನ್ ಟೈಮಲ್ಲೆಲ್ಲ ಅವರು ಪ್ರತಿಭಟನೆ ಮಾಡಿದರು. ನಾನು ಒಂದು ಸತಿ ಓದೋಕೆ ಹೋಗಿದ್ದೆ. ಈಗ ಅದಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ಸುಮಾರು 7 ಕೋಟಿ 8 ಕೋಟಿ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ನಾನು ಮಾಹಿತಿ ತೊಗೊಂಡಿದ್ದೀನಿ. ನಾನು ಕೂಡ ಅದನ್ನು ಲೋಕೋಪಯೋಗಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಅದಕ್ಕೆ ಹಣ ಕೊಡಿ. ಯಾಕಂದರೆ ರಸ್ತೆ ಭಾಳ ಅಗಲ ಕಮ್ಮಿ ಇತ್ತು, ದೊಡ್ಡದಾಗಬೇಕು ಅಂತ ಆ ಭಾಗದ ಜನರ ಅಭಿಪ್ರಾಯ. ಮತ್ತು ಈಗೆಲ್ಲ ಅದು ಡೆಮಾಲಿಷನ್ ಆಗಿದೆ. ಡೆಮಾಲಿಷನ್ ಪ್ರಕ್ರಿಯೆಯೂ ನಡೆದಿದೆ. ಅವರೇ ಒಳ್ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದು ಪ್ರಗತಿಯಲ್ಲಿದೆ. ನನಗೀಗ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಆದರೆ ದುಡ್ಡು ಎಷ್ಟು ಬೇಕು ಅಂತ ಕೇಳಿದ್ದೀನಿ. ಅದಕ್ಕೆ ನಾನು ಲೋಕೋಪಯೋಗಿ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅಷ್ಟು ಹಣ ಬಿಡುಗಡೆ ಮಾಡಿ ಅಂತ ಹೇಳಿ. ಅದು ನಿಮ್ಗೆ ತಿಳಿದಂಗೆ ಹಂಗೆ ಸುಲಭವಾಗಿಲ್ಲ ವಿಚಾರ. ಆರ್ಥಿಕ ಇಲಾಖೆಗೆ ಒಂದೊಂದು ಫೈಲ್ ಹೋಗೋದಿಲ್ಲ. ಅದು ಪ್ರತ್ಯೇಕ ವಿಶೇಷ ಅನುದಾನ ಬೇಕಂದ್ರೆ ಮಾತ್ರ ಹೋಗುತ್ತೆ. ಈಗ ನಾನು ಹೇಳ್ತೇನೆ, ಅದು ಈಗ ಶಾಸಕರಿಗೂ ಈಗ ಏನು ನಮ್ಮ ಮುಖ್ಯಮಂತ್ರಿಗಳು ಈಗ ಪ್ರತಿಯೊಂದು ತಾಲೂಕಿಗೂ ಇನ್ನೂ ಹೆಚ್ಚುವರಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಿಡ್ಲಘಟ್ಟಕ್ಕೂ ಕೊಡ್ತಾರೆ. ನಾನು ಶಾಸಕರಿಗೂ ಹೇಳ್ತೀನಿ, ಅಕಸ್ಮಾತ್ ಅರ್ಜೆಂಟ್ ಬೇಕು ಅಂದರೆ ಅವ್ರು ಬೇಕಾದ್ರೆ ಅನುದಾನದಲ್ಲಿ ಬಳಸ್ಕೋಬೋದು. ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಹೋಗೋಂಥ ರೋಡ್ ವಿಚಾರ ಅಲ್ಲಿಂದ ಡಬಲ್ ರೋಡ್ ಆಗಬೇಕು ಅಂಥೇಳಿ ಈಗಾಗಲೇ ಅಲ್ಲಿ ರೈತ ಮೊನ್ನೆಲ್ಲ ಎಲೆಕ್ಷನ್ ಟೈಮಲ್ಲೆಲ್ಲ ಅವರು ಪ್ರತಿಭಟನೆ ಮಾಡಿದರು. ನಾನು ಒಂದು ಸತಿ ಓದೋಕೆ ಹೋಗಿದ್ದೆ. ಈಗ ಅದಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ಸುಮಾರು 7 ಕೋಟಿ 8 ಕೋಟಿ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ನಾನು ಮಾಹಿತಿ ತೊಗೊಂಡಿದ್ದೀನಿ. ನಾನು ಕೂಡ ಅದನ್ನು ಲೋಕೋಪಯೋಗಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಅದಕ್ಕೆ ಹಣ ಕೊಡಿ. ಯಾಕಂದರೆ ರಸ್ತೆ ಭಾಳ ಅಗಲ ಕಮ್ಮಿ ಇತ್ತು, ದೊಡ್ಡದಾಗಬೇಕು ಅಂತ ಆ ಭಾಗದ ಜನರ ಅಭಿಪ್ರಾಯ. ಮತ್ತು ಈಗೆಲ್ಲ ಅದು ಡೆಮಾಲಿಷನ್ ಆಗಿದೆ. ಡೆಮಾಲಿಷನ್ ಪ್ರಕ್ರಿಯೆಯೂ ನಡೆದಿದೆ. ಅವರೇ ಒಳ್ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದು ಪ್ರಗತಿಯಲ್ಲಿದೆ. ನನಗೀಗ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಆದರೆ ದುಡ್ಡು ಎಷ್ಟು ಬೇಕು ಅಂತ ಕೇಳಿದ್ದೀನಿ. ಅದಕ್ಕೆ ನಾನು ಲೋಕೋಪಯೋಗಿ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅಷ್ಟು ಹಣ ಬಿಡುಗಡೆ ಮಾಡಿ ಅಂತ ಹೇಳಿ. ಅದು ನಿಮ್ಗೆ ತಿಳಿದಂಗೆ ಹಂಗೆ ಸುಲಭವಾಗಿಲ್ಲ ವಿಚಾರ. ಆರ್ಥಿಕ ಇಲಾಖೆಗೆ ಒಂದೊಂದು ಫೈಲ್ ಹೋಗೋದಿಲ್ಲ. ಅದು ಪ್ರತ್ಯೇಕ ವಿಶೇಷ ಅನುದಾನ ಬೇಕಂದ್ರೆ ಮಾತ್ರ ಹೋಗುತ್ತೆ. ಈಗ ನಾನು ಹೇಳ್ತೇನೆ, ಅದು ಈಗ ಶಾಸಕರಿಗೂ ಈಗ ಏನು ನಮ್ಮ ಮುಖ್ಯಮಂತ್ರಿಗಳು ಈಗ ಪ್ರತಿಯೊಂದು ತಾಲೂಕಿಗೂ ಇನ್ನೂ ಹೆಚ್ಚುವರಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಿಡ್ಲಘಟ್ಟಕ್ಕೂ ಕೊಡ್ತಾರೆ. ನಾನು ಶಾಸಕರಿಗೂ ಹೇಳ್ತೀನಿ, ಅಕಸ್ಮಾತ್ ಅರ್ಜೆಂಟ್ ಬೇಕು ಅಂದರೆ ಅವ್ರು ಬೇಕಾದ್ರೆ ಅನುದಾನದಲ್ಲಿ ಬಳಸ್ಕೋಬೋದು. ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಹೋಗೋಂಥ ರೋಡ್ ವಿಚಾರ ಅಲ್ಲಿಂದ ಡಬಲ್ ರೋಡ್ ಆಗಬೇಕು ಅಂತೇಳಿ ಈಗಾಗಲೇ ಅಲ್ಲಿ ರೈತ ಮೊನ್ನೆಲ್ಲ ಎಲೆಕ್ಷನ್ ಟೈಮಲ್ಲೆಲ್ಲ ಅವರು ಪ್ರತಿಭಟನೆ ಮಾಡಿದರು. ನಾನು ಒಂದು ಸತಿ ಓದೋಕೆ ಹೋಗಿದ್ದೆ. ಈಗ ಅದಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ಸುಮಾರು 7 ಕೋಟಿ 8 ಕೋಟಿ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ನಾನು ಮಾಹಿತಿ ತೊಗೊಂಡಿದ್ದೀನಿ. ನಾನು ಕೂಡ ಅದನ್ನು ಲೋಕೋಪಯೋಗಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಅದಕ್ಕೆ ಹಣ ಕೊಡಿ. ಯಾಕಂದರೆ ರಸ್ತೆ ಭಾಳ ಅಗಲ ಕಮ್ಮಿ ಇತ್ತು, ದೊಡ್ಡದಾಗಬೇಕು ಅಂತ ಆ ಭಾಗದ ಜನರ ಅಭಿಪ್ರಾಯ. ಮತ್ತು ಈಗೆಲ್ಲ ಅದು ಡೆಮಾಲಿಷನ್ ಆಗಿದೆ. ಡೆಮಾಲಿಷನ್ ಪ್ರಕ್ರಿಯೆಯೂ ನಡೆದಿದೆ. ಅವರೇ ಒಳ್ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದು ಪ್ರಗತಿಯಲ್ಲಿದೆ. ನನಗೀಗ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಆದರೆ ದುಡ್ಡು ಎಷ್ಟು ಬೇಕು ಅಂತ ಕೇಳಿದ್ದೀನಿ. ಅದಕ್ಕೆ ನಾನು ಲೋಕೋಪಯೋಗಿ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅಷ್ಟು ಹಣ ಬಿಡುಗಡೆ ಮಾಡಿ ಅಂತ ಹೇಳಿ. ಅದು ನಿಮ್ಗೆ ತಿಳಿದಂಗೆ ಹಂಗೆ ಸುಲಭವಾಗಿಲ್ಲ ವಿಚಾರ. ಆರ್ಥಿಕ ಇಲಾಖೆಗೆ ಒಂದೊಂದು ಫೈಲ್ ಹೋಗೋದಿಲ್ಲ. ಅದು ಪ್ರತ್ಯೇಕ ವಿಶೇಷ ಅನುದಾನ ಬೇಕಂದ್ರೆ ಮಾತ್ರ ಹೋಗುತ್ತೆ. ಈಗ ನಾನು ಹೇಳ್ತೇನೆ, ಅದು ಈಗ ಶಾಸಕರಿಗೂ ಈಗ ಏನು ನಮ್ಮ ಮುಖ್ಯಮಂತ್ರಿಗಳು ಈಗ ಪ್ರತಿಯೊಂದು ತಾಲೂಕಿಗೂ ಇನ್ನೂ ಹೆಚ್ಚುವರಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಿಡ್ಲಘಟ್ಟಕ್ಕೂ ಕೊಡ್ತಾರೆ. ನಾನು ಶಾಸಕರಿಗೂ ಹೇಳ್ತೀನಿ, ಅಕಸ್ಮಾತ್ ಅರ್ಜೆಂಟ್ ಬೇಕು ಅಂದರೆ ಅವ್ರು ಬೇಕಾದ್ರೆ ಅನುದಾನದಲ್ಲಿ ಬಳಸ್ಕೋಬೋದು. ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಹೋಗೋಂಥ ರೋಡ್ ವಿಚಾರ ಅಲ್ಲಿಂದ ಡಬಲ್ ರೋಡ್ ಆಗಬೇಕು ಅಂಥೇಳಿ ಈಗಾಗಲೇ ಅಲ್ಲಿ ರೈತ ಮೊನ್ನೆಲ್ಲ ಎಲೆಕ್ಷನ್ ಟೈಮಲ್ಲೆಲ್ಲ ಅವರು ಪ್ರತಿಭಟನೆ ಮಾಡಿದರು. ನಾನು ಒಂದು ಸತಿ ಓದೋಕೆ ಹೋಗಿದ್ದೆ. ಈಗ ಅದಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ಸುಮಾರು 7 ಕೋಟಿ 8 ಕೋಟಿ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ನಾನು ಮಾಹಿತಿ ತೊಗೊಂಡಿದ್ದೀನಿ. ನಾನು ಕೂಡ ಅದನ್ನು ಲೋಕೋಪಯೋಗಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಅದಕ್ಕೆ ಹಣ ಕೊಡಿ. ಯಾಕಂದರೆ ರಸ್ತೆ ಭಾಳ ಅಗಲ ಕಮ್ಮಿ ಇತ್ತು, ದೊಡ್ಡದಾಗಬೇಕು ಅಂತ ಆ ಭಾಗದ ಜನರ ಅಭಿಪ್ರಾಯ. ಮತ್ತು ಈಗೆಲ್ಲ ಅದು ಡೆಮಾಲಿಷನ್ ಆಗಿದೆ. ಡೆಮಾಲಿಷನ್ ಪ್ರಕ್ರಿಯೆಯೂ ನಡೆದಿದೆ. ಅವರೇ ಒಳ್ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದು ಪ್ರಗತಿಯಲ್ಲಿದೆ. ನನಗೀಗ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಆದರೆ ದುಡ್ಡು ಎಷ್ಟು ಬೇಕು ಅಂತ ಕೇಳಿದ್ದೀನಿ. ಅದಕ್ಕೆ ನಾನು ಲೋಕೋಪಯೋಗಿ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅಷ್ಟು ಹಣ ಬಿಡುಗಡೆ ಮಾಡಿ ಅಂತ ಹೇಳಿ. ಅದು ನಿಮ್ಗೆ ತಿಳಿದಂಗೆ ಹಂಗೆ ಸುಲಭವಾಗಿಲ್ಲ ವಿಚಾರ. ಆರ್ಥಿಕ ಇಲಾಖೆಗೆ ಒಂದೊಂದು ಫೈಲ್ ಹೋಗೋದಿಲ್ಲ. ಅದು ಪ್ರತ್ಯೇಕ ವಿಶೇಷ ಅನುದಾನ ಬೇಕಂದ್ರೆ ಮಾತ್ರ ಹೋಗುತ್ತೆ. ಈಗ ನಾನು ಹೇಳ್ತೇನೆ, ಅದು ಈಗ ಶಾಸಕರಿಗೂ ಈಗ ಏನು ನಮ್ಮ ಮುಖ್ಯಮಂತ್ರಿಗಳು ಈಗ ಪ್ರತಿಯೊಂದು ತಾಲೂಕಿಗೂ ಇನ್ನೂ ಹೆಚ್ಚುವರಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಿಡ್ಲಘಟ್ಟಕ್ಕೂ ಕೊಡ್ತಾರೆ. ನಾನು ಶಾಸಕರಿಗೂ ಹೇಳ್ತೀನಿ, ಅಕಸ್ಮಾತ್ ಅರ್ಜೆಂಟ್ ಬೇಕು ಅಂದರೆ ಅವ್ರು ಬೇಕಾದ್ರೆ ಅನುದಾನದಲ್ಲಿ ಬಳಸ್ಕೋಬೋದು. ನಾನು ಅವ್ರ ಹತ್ರ